ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಪ್ರಶ್ನೆ ಪತ್ರಿಕೆ, ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಅಂದರೆ ಹಲವಾರು ಜಿಲ್ಲೆಗಳಲ್ಲಿ ನಾಳೆ ಗಣಿತ ಎಕ್ಸಾಮ್ ನಡೀತಾ ಇದೆ ಮಕ್ಕಳ. ಸೊ ಆ ಮಕ್ಕಳಿಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಸಂಪೂರ್ಣ ಉತ್ತರಗಳೊಂದಿಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಪ್ರಿಪೇರ್ ಆಗಿ ನಾಳೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರಿಬೇಕಾಗುತ್ತೆ. ಫಸ್ಟ್ ಕ್ವಶನ್, 5 ಮೀಟರ್ ಮತ್ತು 10 ಕಿಲೋಮೀಟರ್ಗಳ ನಡುವಿನ ಅನುಪಾತ ಆಗಿರುವಂತಹ ಅನುಪಾತ ಆಪ್ಷನ್ ಡಿ ನಲ್ಲಿರುವಂತಹ 1.2000 ಬರ್ತದೆ ಮಕ್ಕಳ. ಸೊ ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಶರ್ಟ್ನ ಮಾರಾಟದ ಬೆಲೆ 176 ರು ಆಗಿದೆ. 20% ರಿಯಾಯಿತಿ ನೀಡಿದರೆ ನಮೂದಿಸಿದ ಬೆಲೆ. ಸೊ ನಮಗಲ್ಲಿ 20% ರಿಯಾಯಿತಿಯನ್ನು ಕೊಡ್ತಿರೋದು ಮಕ್ಕಳ. ಹಾಗಾಗಿ ನಮೂದಿಸಿದ ಬೆಲೆ 220 ರು ಆಗ್ತದೆ. ನೆಕ್ಸ್ಟ್ 3ನೆಯ ಪ್ರಶ್ನೆ, 4 ಮೀಟರ್ ಉದ್ದ ಹಾಗೂ 5 n ಅಗಲ ಹೊಂದಿರುವಂತಹ ಆಯತದ ವಿಸ್ತೀರ್ಣ ಕೇಳಿದ್ದಾರೆ. ಸೊ 4 m ಉದ್ದ ಮತ್ತು 5 n ಆಯತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಮಕ್ಕಳ, ಉದ್ದ ಇಂಟು ಅಗಲ. ಸೊ ಹಾಗಾಗಿ ನಮಗಿಲ್ಲಿ 5 4 20 ಆಗ್ತದೆ. ಸೊ ಹಾಗಾಗಿ 20 mn ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಅಮೃತ್ ಮತ್ತು ಪಂಕಜ್ x-5 ಅನ್ನು ವಿಸ್ತರಿಸಿದರು. ಅಮೃತ ನೀಡಿದ ಉತ್ತರ x² - 25 ಮತ್ತು ಪಂಕಜ್ ನೀಡಿದ ಉತ್ತರ x² - 10x + 25. ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಪಂಕಜ್ ಸರಿಯಾಗಿ ಹೇಳಿರುವಂಥದ್ದು. ಏಕೆಂದರೆ ಅಮೃತ ಸರಿಯಾಗಿ ಅದನ್ನು ಪೂರ್ತಿಯಾಗಿ ವಿಸ್ತರಿಸಿಲ್ಲ. ಹಾಗಾಗಿ ಪಂಕಜ್ ನೀಡಿದಂತಹ ಉತ್ತರ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, 7 ರ ಘಾತ -2 ಗುಣಾಕಾರದ ವಿಲೋಮ ಕೇಳಿದ್ದಾರೆ. ಸೊ ಇಲ್ಲಿ ಗುಣಾಕಾರದ ವಿಲೋಮ ಏನಾಗ್ತದೆ, 1/7² ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಎ ನಲ್ಲಿರುವಂತಹ ಆನ್ಸರ್ ಸರಿಯಾಗಿರುವ ಉತ್ತರ. ನೆಕ್ಸ್ಟ್ 6ನೆಯ ಪ್ರಶ್ನೆ, ರಾಮನು ಒಂದು ಪುಸ್ತಕವನ್ನು n ಗಂಟೆಗಳಲ್ಲಿ ಓದಿ ಮುಗಿಸುವನು. ಹಾಗಾದರೆ 1 ಗಂಟೆಯಲ್ಲಿ ಓದಬಹುದಾದ ಪುಸ್ತಕದ ಭಾಗ ಅಂತ ಹೇಳಿ ಕೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, n ಗಂಟೆಗಳಲ್ಲಿ ಒಂದು ಪುಸ್ತಕ ಓದ್ತಾನೆ ಅಂತ ಹೇಳಿದ್ರೆ 1 ಗಂಟೆಗೆ ಅಂತ ಹೇಳಿದ್ರೆ 1/n ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಒಂದು ಕೊಳವೆಯ ಗಾತ್ರವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. ಸೊ ಕೊಳವೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಸೊ ಹಾಗಾಗಿ ಸಿಲಿಂಡರಿನ ಗಾತ್ರವನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಯಾವುದಪ್ಪ ಅಂತ ಹೇಳಿದ್ರೆ πr² ಹೆಚ್ಚಾಗ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 8ನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ. 0,5 ಬಿಂದುವನ್ನು ಡ್ಯಾಶ್ ಅಕ್ಷದ ಮೇಲೆ ಗುರುತಿಸಲಾಗ್ತದೆ. ಸೊ ಇಲ್ಲಿ ನಾವು x ಅಕ್ಷ ಮತ್ತು y ಅಕ್ಷವನ್ನು ಬರೆದುಕೊಂಡ್ರೆ ಮಕ್ಕಳ, ಸೊ 0.5 ಅಂತ ಹೇಳೋದನ್ನು ನಾವು ಆಬ್ವಿಯಸ್ಲಿ ನಾವು y ಅಕ್ಷದ ಮೇಲೆ, ಇಲ್ಲಿ ನೋಡಿ 0ನಲ್ಲಿ 5. ಸೊ ಹಾಗಾಗಿ 0ನಲ್ಲಿ 5 ಅಂತ ಹೇಳಿ ನಾವು ಮಾರ್ಕ್ ಮಾಡಿದ್ರೆ ವಿಲ್ ಗೆಟ್ y ಆಕ್ಸಿಸ್. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 7 ರ ಘನ 7³ ಇದರ ಬೆಲೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ 7³ ಅಂತ ಹೇಳಿದ್ರೆ ವಿಲ್ ಗೆಟ್ ದ ಆನ್ಸರ್ 343. ಹಾಗಾಗಿ ಆಪ್ಷನ್ ಸಿ 343 ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ, ವೃತ್ತಾಕಾರದಲ್ಲಿ ದತ್ತಾಂಶಗಳನ್ನು ಪ್ರತಿನಿಧಿಸುವ ನಕ್ಷೆ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಈ ರೀತಿ ವೃತ್ತಾಕಾರದಲ್ಲಿ ನಕ್ಷೆಯನ್ನು ನಾವೇನು ಮಾಡ್ತೀವಿ, ಪ್ರತಿನಿಧಿಸ್ತೀವಿ, ಹೌದಲ್ಲ. ಸೊ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಪೈ ನಕ್ಷೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ಸ್ ಅರ್ಥ ಆಗಿದೆ ಅಲ್ಲ ಮಕ್ಕಳ. ಸೊ ಎಲ್ಲ 10 ಆನ್ಸರ್ಸ್ಗಳನ್ನ ನಿಮ್ಮ ಜೊತೆ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದದಿಂದ ತುಂಬಿರಿ. 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆ, ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ಗುಣಲಬ್ಧವು ಡ್ಯಾಶ್ ಆಗಿರ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ಗುಣಲಬ್ಧ ಯಾವಾಗಲೂ ಏನಾಗಿರ್ತದೆ ಮಕ್ಕಳ, ದ್ವಿಪದೋಕ್ತಿನೇ ಆಗಿರ್ತದೆ. ಹಾಗಾಗಿ ನೀವು ದ್ವಿಪದೋಕ್ತಿಗಳು ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಸೊ ಅದಕ್ಕೆ ಆನ್ಸರು ದ್ವಿಪದೋಕ್ತಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಎಯು 0 ಅಲ್ಲದ ಬೇರೆ ಯಾವುದೇ ಪೂರ್ಣಾಂಕವಾದಾಗ m ಮತ್ತು n ಸ್ವಾಭಾವಿಕ ಸಂಖ್ಯೆಗಳಾದರೆ a/m a/m/a⁴n. ಸೊ ಇದರ ಸೂತ್ರ ಕೇಳಿದರೆ ಸೊ a⁴m - n ಆಗ್ತದೆ.
ಹಾಗಾಗಿ ಇದು ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಒಂದೊಂದಕ್ಕೂ ಸಂಬಂಧವಿರುವ ಎರಡೂ ಪರಿಮಾಣಗಳಲ್ಲಿ ಒಂದರ ಮೌಲ್ಯ ಹೆಚ್ಚಾದಂತೆ ಮತ್ತೊಂದರ ಮೌಲ್ಯ ಕಡಿಮೆಯಾದರೆ ಡ್ಯಾಶ್ ಅನುಪಾತ ಅಂತ ಹೇಳಿ ಕೇಳಿದರೆ. ಸೊ ಅದೇನಾಗಿರ್ತದೆ ಮಕ್ಕಳ, ವಿಲೋಮ ಅನುಪಾತಗಳಾಗಿರ್ತವೆ. ಅರ್ಥ ಆಗ್ತಾ ಇದೆಯಾ? ಯು ಹ್ಯಾವ್ ಟು ರೈಟ್ ವಿಲೋಮ. ಸೊ ಆನ್ಸರ್ಸನ್ನು ಸರಿಯಾಗಿ ಬರ್ಕೊಳ್ಳಿ, ವಿಲೋಮ ಅನುಪಾತ. 14ನೇ ಪ್ರಶ್ನೆ, ಒಂದು ಕೊಳವೆಯಾಕಾರದ ಡಬ್ಬಿಯನ್ನು ಕತ್ತರಿಸಿ ನೆಲದ ಮೇಲೆ ಹರಡಿದಾಗ ಉಂಟಾಗುವ ಆಕೃತಿ. ಸೊ ಒಂದು ಕೊಳವೆಯಾಕಾರ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಮಕ್ಕಳ. ಸೊ ಕೊಳವೆ ಅಂತ ಹೇಳಿದ್ರೆ ಈ ರೀತಿ ಇರ್ತದೆ. ಸೊ ಸಿಲಿಂಡರನ್ನು ನಾವು ಕೊಳವೆ ಅಂತೇಳಿ ಕರೆಯೋದು. ಸೊ ಅದನ್ನು ನಾವು ತೆರೆದಾಗ ಸೊ ಅದು ಯಾವ ಇದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅದೊಂದು ಆಯತ ಆಕೃತಿಗೆ ಬರ್ತದೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಆಯತ ಅಂತ ಹೇಳಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 1 ಅಂಕಗಳು ಸಿಗ್ತದೆ. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಮತ್ತು ಬಿಟ್ಟ ಸ್ಥಳದಿಂದಂತಹ ಕೇಳಿದಂತಹ ಪ್ರಶ್ನೆಗಳು. ನೆಕ್ಸ್ಟ್ 3rd ಮೇನಲ್ಲಿ ನಾವು 2 ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. 3rd ಮೇನ್ ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. ಸೊ ಒಟ್ಟಾರೆ ಇಲ್ಲಿ 14 ಪ್ರಶ್ನೆಗಳಿದೆ. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತದೆ. 15ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಸಹವರ್ತನೀಯತೆಯನ್ನು ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸಹವರ್ತನೀಯತೆ ಪರಿವರ್ತನೀಯ ನಿಯಮ ಅಂತ ಹೇಳಿದ್ರೆ a+b = b+a ಆಗಿರ್ತದೆ. ಸೊ ಅದಕ್ಕೆ ಭಾಗಲಬ್ಧದ ಸಂಖ್ಯೆಗಳು. ಸೊ ನೀವು ಇಲ್ಲಿ ಯಾವುದಾದ್ರೂ ಸಂಖ್ಯೆಗಳನ್ನು ತಗೋಬೋದು ಮಕ್ಕಳ. ಸೊ ಇಲ್ಲಿ ಕನ್ಸಿಡರ್ ಮಾಡಿ a = half, b = 2/5. ಸೊ ಸಹವರ್ತನೀಯ ನಿಯಮ ಅಂತ ಪರಿವರ್ತನೀಯ ನಿಯಮ ಅಂತ ಹೇಳಿದ್ರೆ a+b = b+a ಆಗುತ್ತೆ. ಹಾಗಾಗಿ ಫಸ್ಟ್ a+b ಅನ್ನು ಮಾಡೋಣ. ಸೊ a+b ಅಂತ ಹೇಳಿದ್ರೆ 1 + 1/2 + 2/5 = ಸೊ ಈಗೆಲ್ಲ ಏನಾಗ್ತದೆ, ಲಸಹವನ್ನು ತೆಗೆದುಕೊಂಡ್ರೆ 10 ಆಗ್ತದೆ. ಸೊ ಹಾಗಾಗಿ 5 + 4/10. ಸೊ 9 + 9/10 ಆಯಿತು a+b. ಅದೇ ರೀತಿ ನಾವು b+a ಅನ್ನು ಮಾಡ್ಕೊಳ್ಳೋಣ. ಸೊ 2/5 + 1/2. ಸೊ ಇಲ್ಲೂ ಸಹ ಲಸಹ 10 ಆಗಿರ್ತದೆ. ಹಾಗಾಗಿ 4 + 5 ಸೊ 9/10 ಆಯಿತು. ಹಾಗಾಗಿ LHS = RHS ಆಯಿತು. ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಪರಿವರ್ತನೆಯ ನಿಯಮವನ್ನು ಹೊಂದಿದೆ ಎಂಬುದನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ 16ನೇ ಪ್ರಶ್ನೆ, ಸಮೀಕರಣ ಬಿಡಿಸಿ. 8x + 4 = 3x - 1 + 7. ಸೊ ಇದು ಬಹಳ ಈಸಿ ಮಕ್ಕಳ ಸಮೀಕರಣವನ್ನು. ಸೊ ಫಸ್ಟ್ ನಾವು ಸಮೀಕರಣವನ್ನು ಬರ್ಕೊಳ್ಳೋಣ ಮಕ್ಕಳ. 8x + 4 = 3 × x - 1 + 7. ಸೊ ಈಗ ನಾವು ಅಲ್ಲಿ ಬ್ರಾಕೆಟನ್ನು ತಕ್ಕೊಳ್ಳೋಣ. ಸೊ ಅಲ್ಲಿಗೆ ಏನಾಗ್ತದೆ, 8x + 4 = 3 × x 3x - 3 + 7 ಆಯಿತು. ಅದೇ ರೀತಿ 8x + 4 = 3x ಪ್ಲಸ್ ಮೈನಸ್ ಅಲ್ಲಿ ನೋಡಿದ್ರೆ ಇದಾಗುತ್ತೆ, ಸಬ್ಟ್ರಾಕ್ಷನ್ ಮಾಡಿದ್ರೆ +4 ಆಗ್ತದೆ. ಸೊ ಎಕ್ಸ್ ಎಲ್ಲನೂ ಒಂದು ಕಡೆ ತಗೊಳ್ಳೋಣ, 4 ನಂಬರ್ಸ್ಗಳನ್ನ ಒಂದು ಕಡೆ ತಗೊಳ್ಳೋಣ. ಹಾಗಾಗಿ +3x ಈ ಕಡೆ ಅಂದರೆ -3x ಆಗುತ್ತೆ. ಹಾಗಾಗಿ 8x - 3x = 4 - 4. ಸೊ 4 ಕ್ಯಾನ್ಸಲ್ ಆದರೆ 0 ಆಯಿತು. 8ರಿಂದ 3 ಹೋದರೆ 5 ಆಗುತ್ತೆ. ಸೊ x = 0/5. ಸೊ x ವ್ಯಾಲ್ಯೂ 0 ಆಗ್ತದೆ. ಸೊ ಈ ರೀತಿ ನಾವು ಫಸ್ಟ್ ಬ್ರಾಕೆಟನ್ನು ಬಿಡಿಸ್ತಾ ಹೋದರೆ ನಮಗೆ ಆನ್ಸರ್ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ 2 ಗುಣಗಳನ್ನು ಯಾವುದಾದ್ರೂ 2 ಗುಣಗಳನ್ನು ಬರೆದರೆ ಸಾಕು ಮಕ್ಕಳ. ಸೊ ಇಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಅಭಿಮುಖ ಕೋನಗಳು ಸಮನಾಗಿರ್ತವೆ, ಕರ್ಣಗಳು ಸಹ ಸಮನಾಗಿರ್ತವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸೊ ಯಾವುದಾದ್ರೂ 2 ಅವ್ರು ಕೇಳಿರೋದ್ರಿಂದ ಯಾವುದಾದ್ರೂ 2 ಬರೆದ್ರೆ ಆಗುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ. 1369 ಕೊಟ್ಟಿದ್ದಾರೆ. ಸೊ ಭಾಗಾಕಾರ ವಿಧಾನ ಅಂತ ಹೇಳಿದ್ದಾರೆ ಮಕ್ಕಳ. ಹಾಗಾಗಿ ನೀವು ಇಲ್ಲಿ ಇದನ್ನ ಅಪವರ್ತಿಸ್ತಾ ಹೋಗಿ ಭಾಗಿಸಿ. ಫಸ್ಟು 3 3 9. ಸೊ ಹಾಗಾಗಿ ಇಲ್ಲಿ ಮತ್ತೆ ಉಳಿಯುವಂಥದ್ದು 4 ಆಗುತ್ತೆ, 6 9. ಸೊ 3ಕ್ಕೆ 3ನ್ನ ಕೂಡಿಸಿದ್ರೆ 67 6 ಆಗುತ್ತೆ. ಸೊ ಇದಕ್ಕೆ ಕರೆಕ್ಟಾಗಿ ಡಿವೈಡ್ ಆಗುವಂಥದ್ದು 67ನ್ನು ಹಾಕಿದರೆ 469. ಹಾಗಾಗಿ √1369 = 37 ಆಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, 4a - 7ab + 3b + 12 12a - 9ab + 5b - 3 ಇಂದ ಕಳೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ಜಸ್ಟ್ ನಾವು ಕಳಿಬೇಕಷ್ಟೇ, ಇನ್ನೇನಿಲ್ಲ. 12a - 9ab + 5b - 3 ಅದರಿಂದ ಕಳಿಬೇಕು. ಸೊ ಇನ್ನೊಂದು ಕೊಟ್ಟಿದ್ದಾರೆ 4a - 7ab + 12 + 3ab. ಸೊ ಇದಿಷ್ಟನ್ನು ಬರ್ಕೊಳ್ಳಿ. ಸೊ ಇಲ್ಲಿ ನಾವು ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಮೈನಸ್ ಇಲ್ಲಿ ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಆಯಿತು, ಇಲ್ಲೂ ಸಹ ಮೈನಸ್ ಆಯಿತು. ಸೊ ಇಲ್ಲಿ ಉಳಿಯುವಂಥದ್ದು 8a, ಇಲ್ಲಿ
-2ab, ಇಲ್ಲಿ +2ab +2b, ಇಲ್ಲಿ -15 ಆಗ್ತದೆ. ಸೊ ಇದಿಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗ್ತದೆ ಮಕ್ಕಳ. 20ನೇ ಪ್ರಶ್ನೆ, ಕಮಲಳು ಒಂದು ಪುಸ್ತಕವನ್ನು ರು 784ಕ್ಕೆ ಕೊಂಡಳು. ಇದರೊಳಗೆ 12% ಅಷ್ಟು GSTಯನ್ನು ಸೇರಿಸಿದೆ. ಹಾಗಾದರೆ GST ಸೇರಿಸುವುದಕ್ಕೆ ಮೊದಲು ವಸ್ತುವಿನ ಬೆಲೆ ಎಷ್ಟಿತ್ತು? ಸೊ ಫಸ್ಟ್ ನಾವು ವಸ್ತುವಿನ ಮೂಲ ಬೆಲೆ 100 ಅಂತ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ನನಗೆ GST ಏನಾಗ್ತದೆ 12% ಆಯಿತು. ಸೊ GST ಸೇರಿಸಿದ ಮೇಲೆ ಏನಾಗ್ತದೆ 12 ರೂಪಾಯಿ ಜಾಸ್ತಿ ಆಯಿತು. ಅಲ್ಲಿಗೆ 100 + 12 112 ಆಯಿತು. ಸೊ ಮಾರಾಟ ಬೆಲೆ ನನಗೆ ಗೊತ್ತಾಯಿತು 112. ಹಾಗಾದರೆ ಅದಕ್ಕೆ 112 ಮಾರಾಟ ಬೆಲೆ ಆದರೆ ಮೂಲ ಬೆಲೆ 100 ರೂಪಾಯಿ. ಹಾಗಾಗಿ 784 ರೂಪಾಯಿ ಮೂಲ ಬೆಲೆ ಎಷ್ಟಾಗ್ತದೆ? ಸೊ 100ಕ್ಕೆ 112ಕ್ಕೆ 100 ರೂಪಾಯಿ ಆದರೆ 784ಕ್ಕೆ 700 ರೂಪಾಯಿ ಆಗ್ತದೆ. ಹಾಗಾಗಿ ಮೂಲ ಬೆಲೆ 700 ರೂಪಾಯಿ. ಸೊ 12%ಅನ್ನು ಸೇರಿಸಿದ ಮೇಲೆ ಅಲ್ಲಿಗೆ 84%, 84 ರೂಪಾಯಿ ಹ್ಯಾಡ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಕಮಲಳು 21ನೇ ಪ್ರಶ್ನೆ, ಸಂಕ್ಷೇಪಿಸಿ. 2^5 ಭಾಗಿಸು 2^8 ಹೋಲ್ ಘಾತ 5 ಇಂಟು 2^-5. ಸೊ ಫಸ್ಟ್ ಪ್ರಶ್ನೆಯನ್ನು ಬರ್ಕೊಳ್ಳೋಣ ಮಕ್ಕಳ. ಸೊ 5 - 8 ಮಾಡಿದ್ರೆ -3 ಆಗ್ತದೆ. ಹೋಲ್ ಘಾತ 5. ಸೊ ನಮಗೆ ಗೊತ್ತಿದೆ a ಘಾತ n ಹೋಲ್ ಘಾತ m ಅಂದರೆ a ಘಾತ mn ಆಗುತ್ತೆ. ಸೊ ಹಾಗಾಗಿ 2 to the power of -15 ಗುಣಿಸು. ಇಲ್ಲಿ ಸಹ 2 to the power -5 ಇದೆ. ಸೊ ಬೇಸ್ ಸೇಮ್ ಇದ್ದಾಗ ನಾವು ಪವರ್ಸನ್ನು ಆ್ಯಡ್ ಮಾಡ್ತೀವಿ. ಹಾಗಾಗಿ 2 to the power of -20 ಆಯಿತು. ಸೊ 2 to the power of -20 ಅಂತ ಹೇಳಿದ್ರೆ 1 / 2 to the power of 20 ಅಂತ ಹೇಳಿ ಬರೆದ್ರೆ ಸಾಕಾಗ್ತದೆ ಮಕ್ಕಳ. ಅಥವಾ ನೀವು ಅದನ್ನು ಮತ್ತು ಇನ್ನೂ ಸಿಂಪ್ಲಿಫೈ ಮಾಡಿ ಬರೆದ್ರೂ ನಡೆಯುತ್ತೆ. ನೆಕ್ಸ್ಟ್ ಅಪವರ್ತಿಸಿ 4p² - 9q². ಸೊ ಇಲ್ಲಿ ನಾವು 4p ಅನ್ನು ನಾವು 2p ಹೋಲ್² ಅಂತ ಬರ್ಬೋದು. ಅದೇ ರೀತಿ ಇದನ್ನು 3p ಹೋಲ್² ಅಂತ ಬರ್ಕೊಂಡ್ರೆ ಹಾಗಾಗಿ ಇದು a² - b² ಫಾರ್ಮಲ್ಲಿ ಬರ್ತದೆ. ಸೊ ಅಲ್ಲಿಗೆ ನಮಗೆ 2p - 3q ಇಂಟು 2p + 3q ಆಗ್ತದೆ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 23ನೇ ಪ್ರಶ್ನೆ, ರೇಖಾತ್ಮಕ ನಕ್ಷೆ ಎಂದರೇನು? ನಕ್ಷಾ ಕಾಗದದ ಮೇಲೆ ಬಿಂದುಗಳನ್ನು ಗುರುತಿಸಲು ಬೇಕಾದ ಅಂಶಗಳು ಯಾವ್ಯಾವು? ಸೊ ರೇಖಾತ್ಮಕ ನಕ್ಷೆ ಅಂತ ಹೇಳಿದ್ರೆ ಪೂರ್ಣವಾದ ಅಖಂಡವಾದ ರೇಖೆಯ ನಕ್ಷೆಯನ್ನೇ ನಾವು ರೇಖಾ ನಕ್ಷೆ ಅಂತ ಹೇಳಿ ಕರೆಯೋದು. ಸೊ ನಕ್ಷಾ ಕಾಗದ ಮೇಲೆ ಒಂದು ಬಿಂದುವನ್ನು ಗುರುತಿಸಲಿಕ್ಕೆ ನಮಗೆ x ಮತ್ತು y ಎಂಬ ನಿರ್ದೇಶಾಂಕಗಳು ಬೇಕಾಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಒಂದು ವಿದ್ಯಾರ್ಥಿ ನಿಲಯದಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿವೆ. ಇನ್ನು 25 ವಿದ್ಯಾರ್ಥಿಗಳು ಇವರ ಜೊತೆ ಸೇರಿದರೆ ಅವರ ಇದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳಿಗೆ ಸಾಕಾಗ್ತದೆ? ಸೊ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಇಲ್ಲಿ ನಾವು ಅನುಪಾತವನ್ನು ಬಳಸಿದರೆ ಬೇಗ ಕಂಡುಹಿಡಿಬೋದು. ಸೊ ಇಲ್ಲಿ ಆಹಾರ ಸಾಮಗ್ರಿಗಳು ಸಾಕಾಗುವ ದಿನಗಳು ನನಗೆ ಗೊತ್ತಿಲ್ಲ. ಸೊ y ಅಂತ ಹೇಳಿ ನಾನು ತಗೊಳ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳ ಅನುಪಾತ ಅವರೇ ಕೊಟ್ಟಿದ್ದಾರೆ ಮಕ್ಕಳ 100. ಸೊ ಫಸ್ಟ್ 100 ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ 20 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಅವರಿಗೆ ಸಿಗ್ತಾ ಇದೆ. ಮತ್ತೆ ಏನಾಗ್ತದೆ, ಇನ್ನು 25 ವಿದ್ಯಾರ್ಥಿಗಳು ಜೊತೆ ಸೇರ್ತಾ ಇದ್ದಾರೆ. ಹಾಗಾಗಿ 100:125 ಆಗುತ್ತೆ. ಸೊ ಹಾಗಾಗಿ ದಿನಗಳ ಅನುಪಾತ 20:y. ಯಾಕೆಂದರೆ 20 ದಿನಗಳಿಗೆ 100 ಮಂದಿಗೆ ಅಷ್ಟು ಆಹಾರ ಆಗ್ತದೆ. ಆದರೆ 125 ಜನ ಸೇರಿದರೆ ಎಷ್ಟು? ಹಾಗಾಗಿ 20:y ಆಯಿತು. ದೇರ್ಫೋರ್ ಇದನ್ನು ನಾವು ತೆಗೆದುಕೊಂಡ್ರೆ ನಮಗೆ 100 × 20 = 25 125 × y ಆಗ್ತದೆ. ಸೊ y = 100 × 20 / 125. ಸೊ ಅಲ್ಲಿಗೆ ನನಗೆ 16 ದಿನಗಳಿಗೆ ಏನಾಗ್ತದೆ ಆಹಾರ ಸಾಕಾಗ್ತದೆ, ಇನ್ನೂ 25 ವಿದ್ಯಾರ್ಥಿಗಳು ಸೇರಿದಾಗ. ನೆಕ್ಸ್ಟ್ ಘಾತಾಂಕದ ನಿಯಮಗಳನ್ನು ಬರೆಯಿರಿ. ಸೊ ಅಲ್ಲಿ ನಮಗೆ 5 ಘಾತಾಂಕಗಳ ನಿಯಮವನ್ನು ನೀವು ನೆನಪಿಟ್ಕೊಂಡಿರಿ. a to the power of m into a to the power of n is equals to a to the power of m plus n. a to the power of m divided by a to the power of n is equals to a to the power of m minus n. a to the power of m whole to the power of n is equal to a to the power of m n. a to the power of m into b to the power of m is equals to ab whole to the power of m. a to the power 0 is always 1. a to the power of m divided by a to the power of m is equals to b to the power of m is equals to a by b whole to the power of m. ಸೊ ಎಲ್ಲ ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರಿ. ಕೆಲವು ಬಾರಿ 2 ಕೇಳ್ತಾರೆ, ಕೆಲವು ಬಾರಿ 3 ಕೇಳ್ತಾರೆ. ಹಾಗಾಗಿ ಎಲ್ಲ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿ. 26ನೇ ಪ್ರಶ್ನೆ, ಭಾಗಾಕಾರ ಮಾಡಿ. ಸೊ ಇಲ್ಲಿ ಭಾಗಾಕಾರವನ್ನು ಮಾಡಬೇಕು. -20x⁴ divided by 10x². ಸೊ
ಸೊ ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು ಮಕ್ಕಳು. 10 12 ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ 4 ಇದೆ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು -2 ರ ಘಾತ -2 ಎಕ್ಸ್ ಘಾತ 2 -2 ಎಕ್ಸ್ ಘಾತ 2. ಸೊ ಬಹಳ ಈಸಿ 2 ಅಂಕಕ್ಕೆ ನಿಮ್ಗೆ ಲೆಕ್ಕ. 27ನೇ ಪ್ರಶ್ನೆ 14 PQ, 28 P² Q² ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. 14 PQ ಇದೆ ಅಲ್ವಾ, 14 ನಾನು 14 ಗುಣಿಸು 1 ಗುಣಿಸು PQ ಬರೆಯೋದು. 28 ನಾನು 14 2 28. ಸೊ ಹಾಗಾಗಿ ನನಗೆ ಇವೆರಡೂ ಪದಗಳಿಗೆ ಸಾಮಾನ್ಯ ಅಪವರ್ತನ ಯಾವುದಪ್ಪ ಅಂತ ಹೇಳಿದ್ರೆ 14 PQ ಆಗ್ತದೆ. ಸೊ ಹಾಗಾಗಿ ಈಸಿಯಾಗಿ ನಾವು ಬರಬಹುದು 14 PQ ಅಂತ. ನೆಕ್ಸ್ಟ್ 28ನೇ ಪ್ರಶ್ನೆ ಕೆಳಗಿನ ಘನ ವಸ್ತುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರವನ್ನ ಬರೆಯಿರಿ. ಸೊ ಆಯತಘನ ಮತ್ತೆ ಕೊಳತೆ ಕೇಳಿದ್ದಾರೆ. ಆಯತಘನಕ್ಕೆ ಸೂತ್ರ 2/LB + BH + HL, ಕೊಳವೆಗೆ 2πr × r + h ಆಗುತ್ತೆ. ನೆಕ್ಸ್ಟ್ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ನಮಗೆ 4 ಅಂಕದ ಪ್ರಶ್ನೆಗಳಿದಾವೆ ಮಕ್ಕಳ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಸೊ ಇಲ್ಲಿ 29ನೇ ಪ್ರಶ್ನೆ ಸುಲಭೀಕರಿಸಿ. ಸೊ ಇಲ್ಲಿ 3 ರ ಘಾತ -5 ಗುಣಿಸು 10 ರ ಘಾತ -5 ಗುಣಿಸು 125 ಭಾಗಿಸು 5 ರ ಘಾತ -7 ಗುಣಿಸು 6 ರ ಘಾತ -5. ಸೊ ನಾವು ಈ ಲೆಕ್ಕವನ್ನು ಫಸ್ಟ್ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ನಾವು ಎಲ್ಲವುಗಳ ಆಧಾರ ಸಂಖ್ಯೆ ಒಂದೇ ರೀತಿ ಬರೋ ಥರ ಬರ್ಕೋಬೇಕು. ಸೊ ಇಲ್ಲಿ ನಮಗೆ 125ನ 5 ರ ಘಾತ 3 ಅಂತ ಹೇಳಿ ನಾವು ಬರ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲೆಲ್ಲ ಸಂಖ್ಯೆಗಳನ್ನು ನೋಡಿ ಯಾವ ಆಧಾರ ಸಂಖ್ಯೆಗಳು ಒಂದೇ ಆಗಿದೆ ಅವೆಲ್ಲನ ತಗೊಂಡು ಸೊ ಸೂತ್ರಕ್ಕೆ ಹಾಕೊಳ್ಳೋಣ. a⁴m × a⁴n = a⁴m + n. ಸೊ ಹಾಗಾಗಿ 3⁻⁻⁻⁵. ಸೊ ಈ -5 ಮೇಲೋದ್ರೆ +5 ಆಗುತ್ತೆ. ಸೊ +5 ಆಯಿತು ಇಂಟು 2 ರ ಘಾತ -5. ಅದೇ ಈ 5 -5 ಮೇಲೋದ್ರೆ ಪ್ಲಸ್ ಆಗುತ್ತೆ. ಅದೇ ರೀತಿ 5 ರ ಘಾತ -5 ಇದು ಮೇಲೋದ್ರೆ +7. ಸೊ ಇದು 3. ಸೊ ಎಲ್ಲವನ್ನ ಬರ್ಕೊಂಡಿದ್ದೀವಿ. ಅಲ್ಲಿಗೆ ನನಗೆ 3 ಘಾತ 0, 2 ಘಾತ 0, 5 ರ ಘಾತ 5. ಸೊ ಎನಿಥಿಂಗ್ a⁴ is always 1. ಹಾಗಾಗಿ 3⁴ is also 1. ಸೊ 1 × 1 × 5⁵. ಸೊ 5 ಬಾರಿ ನಮಗೆ ಗುಣಿಸಿದ್ರೆ 3125 ಬರ್ತದೆ. ಹಾಗಾಗಿ ನಿಮಗೆ ಈ ಪ್ರಶ್ನೆಗೆ ಮಕ್ಕಳ ಸುಲಭವಾಗಿ 4 ಅಂಕಗಳನ್ನು ನೀವು ಗಳಿಸ್ಕೋಬೋದಾಗುತ್ತೆ. ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 30ನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಪೆಟ್ರೋಲ್ನ ಪ್ರಮಾಣ ಮತ್ತು ಅದರ ಬೆಲೆಯನ್ನು ಕೊಟ್ಟಿದೆ. ಸೊ ಪೆಟ್ರೋಲ್ನ ಪ್ರಮಾಣವನ್ನು ಲೀಟ್ರಲ್ಲಿ ಕೊಟ್ಟಿದ್ದಾರೆ 10, 15, 20, 25. ಬೆಲೆ ಕೊಟ್ಟಿದ್ದಾರೆ 500, 750, 1000, 1250. ಸೊ ಇದನ್ನು ನಕ್ಷೆಯಲ್ಲಿ ತೋರಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳು. ಸೊ ಫಸ್ಟ್ ನಾವು ಎಕ್ಸ್ ಅಕ್ಷಕ್ಕೆ ಲೀಟರ್ನ ತಗೊಳ್ಳೋಣ, ವೈ ಅಕ್ಷಕ್ಕೆ ಬೆಲೆಗಳನ್ನು ತೆಗೆದುಕೊಳ್ಳೋಣ. ಸೊ 5 ಲೀಟ್ರು, 10 ಲೀಟ್ರು, 15 ಲೀಟ್ರು ಈ ರೀತಿ ನೀವು ಬರ್ಕೊಂಡು. ಸೊ ಈಗ ನಾವು ಫಸ್ಟ್ ಲೆಕ್ಕ ನೋಡಿ, 10 ಲೀಟ್ರಿಗೆ 500 ರೂಪಾಯಿ. ಸೊ ಇಲ್ಲಿ ನೋಡಿ 10 ಲೀಟ್ರಿಗೆ 500 ರೂಪಾಯಿ. ನೆಕ್ಸ್ಟ್ ನೋಡಿ 15 ಲೀಟ್ರಿಗೆ 750, 15 ಲೀಟ್ರಿಗೆ 750, 20 ಲೀಟ್ರಿಗೆ 1000 ರೂಪಾಯಿ, 25 ಲೀಟ್ರಿಗೆ 1850 ರೂಪಾಯಿ. ಸೊ ನನಗೆ ಒಂದು ಸರಳ ರೇಖೆ ಬರ್ತದೆ. ಈ ರೀತಿ ಹಾಕಿ ಹೀಗೆ ನೀವು ತೋರಿಸಿದ್ರೆ ಸೊ ಈಸಿಯಾಗಿ ನಿಮಗೆ 4 ಅಂಕಗಳು ಈ ಪೈನಿಂದ ಸಿಗ್ತದೆ ಮಕ್ಕಳ. ಹಾಗಾಗಿ ಬಹಳ ಈಸಿ ಇದೆ. ಸೊ ಒಟ್ಟಾರೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸಂಪೂರ್ಣವಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಎಲ್ಲ ಉತ್ತರಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಯಾವ ರೀತಿ ಬಿಡಿಸೋದು ಅಂತ ಹೇಳಿ. ಹಾಗಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ ಬಹಳ ಈಸಿಯಾಗಿರಲಿ. ಸೊ ಇದೇ ಪ್ಯಾಟ್ರನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.